सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 17ನೇ ತಾರೀಕು ಕೃಷ್ಣ ಪಕ್ಷದ ಅಮಾವಾಸ್ಯೆ ಇದೆ ಹಾಗೂ ಕುಂಭರಾಶಿಯವರ ಮಾಸ ಭವಿಷ್ಯ ಏನಿದೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಇವರ ಒಂದು ವೃತ್ತಿ ಜೀವನದ ಬಗ್ಗೆ ನೋಡೋ ಹಾಗಿದ್ರೆ, ಆಫೀಸಿನಲ್ಲಿ ಯಾರಿಗೂ ತೋಚದ ಒಂದು ಐಡಿಯಾಸು ನಿಮಗೆ ಹೊಡೆಯುತ್ತೆ. ಅದರಿಂದ ನಿಮಗೆ ಭರ್ಜರಿ ಕ್ರೆಡಿಟ್ ಅನ್ನೋದು ಸಿಗುತ್ತೆ. ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ವಿಚಾರವಿದೆ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ನೋಡಿ ಅಸೂಯೆಯನ್ನು ಹುಟ್ಕೊಳ್ತಾರೆ. ಆದರೆ ನೀವು ಅವರ ಜೊತೆ ಸೈಲೆಂಟಾಗಿ ಸ್ಮೈಲ್ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಮುಗಿಸ್ಕೊಳ್ಳಿ. ಹೊಸ ಕೆಲಸಕ್ಕೆ ಯಾರು ಪ್ರಯತ್ನ ಪಡ್ತಿದ್ದೀರಾ ಅವರಿಗೆ ಉತ್ತಮವಾದ ಅವಕಾಶವಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಆನ್ಲೈನ್ ಮಾರ್ಕೆಟಿಂಗ್ನಲ್ಲಿ ನಿಮಗೆ ಬಿಸ್ನೆಸ್ ಹೆಚ್ಚಾಗುತ್ತೆ. ಎಲೆಕ್ಟ್ರಾನಿಕ್ಸು ಕಬ್ಬಿಣ ಮಾಡೋರಿಗೆ ಈ ಸಮಯ ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಹಳೆಯ ಕಸ್ಟಮರ್ಸು ಸಡನ್ನಾಗಿ ಬಂದು ನಿಮಗೆ ಒಂದು ದೊಡ್ಡ ಡೀಲನ್ನು ಕೊಡ್ಬೋದು. ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟನ್ನು ಶುರು ಮಾಡಲಿಕ್ಕೆ ಟೆಕ್ನಿಕಲಿ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿ. ಇನ್ನು ಆರ್ಥಿಕ ವಿಚಾರದಲ್ಲಿ ನೋಡೋ ಹಾಗಿದ್ರೆ, ನೀವು ಮಾಡಿರುವಂಥದ್ದು ಯಾವುದೋ ಒಂದು ಸಣ್ಣ ಒಂದು ಇನ್ವೆಸ್ಟ್ಮೆಂಟ್ ದೊಡ್ಡ ರಿಟರ್ನ್ಸ್ ಆಗಿ ಹೊರಗಡೆ ಬರುತ್ತದೆ. ಗ್ಯಾಡ್ಜೆಟ್ಸ್ ಮೇಲೆ ಖರ್ಚು ಮಾಡುವಂಥದ್ದು ಸಾಧ್ಯತೆ ಇದೆ. ದುಡ್ಡು ಬಂತು ಅಂತ ಹೇಳಿ ಅತಿಯಾದ ಉದಾರತೆಯನ್ನು ತೋರಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಫ್ಯೂಚರ್ ಪ್ಲಾನಿಂಗ್ಗೆ ಇವಾಗಲೇ ಸೇವಿಂಗ್ಸ್ ಅನ್ನೋದು ಮಾಡಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಸಂಗಾತಿಯ ಜೊತೆ ಇದ್ದಂತಹ ಕನ್ಫ್ಯೂಷನ್ ದೂರ ಆಗುತ್ತೆ. ಇಬ್ಬರು ಸೇರಿ ಹೊಸ ವಿಷಯವನ್ನು ಕಲಿಯೋದಕ್ಕೆ ಪ್ಲಾನಿಂಗ್ ಅನ್ನೋದು ಮಾಡ್ತಾರೆ. ಯಾರೆಲ್ಲ ಒಂಟಿಯಾಗಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಇಷ್ಟಪಡುವಂಥ ವಿಚಾರವಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ನೆಮ್ಮದಿ ಇರುತ್ತದೆ. ಮನೆಯ ಸದಸ್ಯರು ನಿಮ್ಮ ಹತ್ರ ಬಂದು ಸಲಹೆಯನ್ನು ಕೇಳ್ತಾರೆ. ಸಾಮಾಜಿಕ ಕೆಲಸದಲ್ಲಿ ನೀವು ತೊಡಗೋದ್ರಿಂದ ನಿಮ್ಮ ಒಂದು ಹೆಸರು ಹೆಚ್ಚಾಗುತ್ತೆ. ಮಕ್ಕಳ ಎಜುಕೇಷನ್ ಬಗ್ಗೆ ಒಂದು ಪಕ್ಕಾ ಪ್ಲಾನಿಂಗ್ ಅನ್ನೋದು ಮಾಡ್ಕೋತಾರೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಪಾದದ ನೋವು ಕಾಣಿಸ್ಬೋದು. ಮಲಗುವಾಗ ನಿಮ್ಮ ಕಾಲನ್ನು ಎತ್ತರದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಜಾಸ್ತಿ ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಸ್ಟ್ರೆಸ್ ಆಗುತ್ತದೆ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಶನಿವಾರದ ದಿನ ನಾಯಿಗೆ ಸಣ್ಣ ಪ್ರಮಾಣದ ಆಹಾರವನ್ನು ತಿನ್ನಿಸಿ. ನಿಮ್ಮ ಹತ್ತಿರ ಸದಾಕಾಲ ನೀಲಿ ಬಣ್ಣದ ಪೆನ್ನನ್ನು ಇಟ್ಕೊಳ್ಳಿ. ಒಟ್ಟಾರೆಯಾಗಿ ಇದಾಗಿದ್ದು ಕುಂಭರಾಶಿಯವರ ಏಪ್ರಿಲ್ ತಿಂಗಳ 17ನೇ ತಾರೀಕಿನ ನಂತರ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.